ಇನ್ನು ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲಿ ಆಗ್ತಾ ಇದೆಯಾ ಗೋಲ್ಮಾಲ್ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಬೆಂಗಳೂರಿನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸಿಗ್ತಾ ಇದೆಯಾ ಗ್ಯಾಸು? ಇಲ್ಲೂ ಕೂಡ ನಾಟಕ ನಡೆದಂತೆ ಕಾಣಿಸ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ನೋಡೋದಾದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಸಿಗ್ತಾ ಇದೆಯಾ ಅಂತ. ಚಿಕ್ಕ ಪುಟ್ಟ ಹೋಟೆಲ್ನವರಿಗೆ ಕೊಡ್ಲಾಗ್ತಾ ಇಲ್ವಾ? ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅವರ ಲಾಬಿಗಳಿಗೆ ಮಣಿತಾ ಇದ್ದಾರಾ? ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ರಾತ್ರಿಯಿಂದ ಡೆಲಿವರಿ ಆಗ್ತಾ ಇರುವಂಥ ಕಮರ್ಷಿಯಲ್ ಗ್ಯಾಸ್ ರಾತ್ರೋರಾತ್ರಿ ಲಾರಿಗಳಲ್ಲಿ ತಂದು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ರಾತ್ರಿ ತಗೊಂಬಂದು ಸಪ್ಲೈ ಮಾಡ್ತಾ ಇದ್ದಾರಂತೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲೂ ಕೂಡ ಗೋಲ್ಮಾಲ್ ಆದಂತೆ ಕಾಣಿಸ್ತಾ ಇದೆ. ನ್ಯೂಸ್ 18ಗೆ ಗ್ಯಾಸ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ನವರು ಅವ್ರದ್ದೇ ಒಂದು ಲಾಬಿ ಇರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತಲ್ವಾ? ಸೊ ಆ ಒಂದು ಲಾಬಿ ಇನ್ಫ್ಲೂಯೆನ್ಸ್ ಮುಖಾಂತರ, ಪ್ರಭಾವದ ಮುಖಾಂತರ ಇನ್ನು ಹೆಚ್ಚೆಚ್ಚು ದುಡ್ಡೆಲ್ಲ ಕೊಟ್ಬಿಟ್ಟು ತಗೊಳ್ತಾ ಇದ್ದಾರಾ ಅಂತ. ಬ್ಲ್ಯಾಕ್ ಮಾರ್ಕೆಟ್ ಸೇಲ ಇದು, ಅಥವಾ ಇವ್ರಿಗೆ ಮಾಮೂಲಿ ದುಡ್ಡಲ್ಲೇ ಸಿಗ್ತಾ ಇದೆಯಾ? ಮಾಮೂಲಿ ದುಡ್ಡಲ್ಲೇ ದೊಡ್ಡ ದೊಡ್ಡ ಹೋಟೆಲ್ನವ್ರಿಗೆ ಮಾತ್ರ ಕೊಡ್ಲಾಗ್ತಾ ಇದೆಯಾ? 3 ಸ್ಟಾರು, 4 ಸ್ಟಾರು, 5 ಸ್ಟಾರು ಹೋಟ್ಲು ಅಂತ ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಸಾಕಷ್ಟು ಬ್ರಾಂಚ್ಗಳಿರುವಂಥ ಹೋಟೆಲ್ಗಳೆಲ್ಲ ಇದಾವಲ್ಲ, ಅಂಥವ್ರಿಗೆ ಗೋಲ್ಮಾಲ್ ಮಾಡಿ ಗ್ಯಾಸನ್ನು ಸಪ್ಲೈ ಮಾಡಲಾಗ್ತಾ ಇದೆ ಅಂತ. ಏಜೆನ್ಸಿಗಳಿಂದ ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರಭಾವಿಗಳು. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ ಅಂತ. ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಮಾತ್ರ ಸಿಗ್ತಾನೆ ಇಲ್ಲ ಗ್ಯಾಸ್ ಸಿಲಿಂಡರ್. ಅವ್ರು ಕೇಳಿದ್ರೆ ಇಲ್ಲ, ನೋ ಸ್ಟಾಕ್, ನಿಮಗಿಲ್ಲ, ನೋ ಸ್ಟಾಕು ನಮ್ಮ ಹತ್ರ, ನಮಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಪೊಲೀಸ್ ಮಹಾನಿರ್ದೇಶಕರು ಸೂಚನೆ ಕೊಟ್ಟಿದ್ದು ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಮತ್ತೆ ಎಲ್ಲ ಜಿಲ್ಲೆಗಳ SP ಗಳಿಗೆ ಚೆಕ್ ಮಾಡಿ, ಗೋಡೌನ್ಗಳಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಗ್ಯಾಸ್ ಏಜೆನ್ಸಿಗೆ ಹೋಗಿ ಚೆಕ್ ಮಾಡಿ, ಅಲ್ಲಿ ಇಟ್ಕೊಂಡು ಕಳ್ಳಾಟವನ್ನು ಆಡ್ತಾ ಇದ್ದಾರಾ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಚೆಕ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದು. ಯಾಕೆ ಅಂದರೆ ಈ ಕಾರಣಕ್ಕೋಸ್ಕರನೇ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಈ ಕಳ್ಳಾಟ, ಗೋಲ್ಮಾಲು ನೋಡ್ತಾ ಇದ್ವಿ, ಕಾಳಸಂತೆಯಲ್ಲಿ ದಂಧೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದು ಕಡೆ ಮಾಹಿತಿ ಸಿಗ್ತಾ ಇತ್ತು. ಈಗ ಬರೀ ದೊಡ್ಡ ದೊಡ್ಡ ಹೋಟೆಲ್ ಅವರಿಗೆ ಮಾತ್ರ ಗ್ಯಾಸ್ ಸಪ್ಲೈ ಮಾಡುವ ಮುಖಾಂತರ, ಅದು ಕೂಡ ಜಾಸ್ತಿ ರೇಟಿಗೆ ಕೊಡ್ತಾ ಇರುವಂಥದ್ದು, ಮಾಮೂಲಿ ರೇಟಿಗೆ ಇನ್ಫ್ಲೂಯೆನ್ಸ್ ಮುಖಾಂತರ ತಗೊಳ್ತಾ ಇರುವಂಥದ್ದು, ಸಣ್ಣ ಹೋಟೆಲ್ಗಳಿಗೆ ಯಾವ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು? ಪೃಥ್ವಿ, ಕಳೆದ 2-3 ದಿನಗಳಿಂದ ನಗರದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಿದೆ ಅನ್ನುವಂಥ ಒಂದು ವಿಚಾರ ಇದೀಗ ಬಹಿರಂಗ ಆಗಿರುವಂಥದ್ದು. ಈಗಾಗಲೇ ಕೆಲವೊಂದು ಹೋಟೆಲ್ಗಳಿಗೆ 40ರಿಂದ 50 ಸಿಲಿಂಡರ್ಗಳನ್ನು ಗ್ಯಾಸ್ ಏಜೆನ್ಸಿ ಮೂಲಕವಾಗಿ ಡೆಲಿವರಿ ಮಾಡಲಾಗಿದೆ. ಅದರ ವಿಜುವಲ್ಸ್ಗಳು ಕೂಡ ನಮಗೆ ಸಿಕ್ಕಿರುವಂಥದ್ದು. ಆದರೆ ಯಾವ ಹೋಟ್ಲುಗಳು ಅಂತ ಹೇಳೋದು ಸದ್ಯಕ್ಕೆ ಪೂರಕ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೋಟ್ಲುಗಳ ಹೆಸರನ್ನು ನಾವು ಬಹಿರಂಗಪಡಿಸ್ತಾ ಇಲ್ಲ. ಆದರೆ ನಗರದ ಕೆಲವು ಸುಪ್ರಸಿದ್ಧ ಹೋಟೆಲ್ಗಳಲ್ಲಿ ಈಗಾಗಲೇ ಸಿಲಿಂಡರ್ ಡೆಲಿವರಿ ಆಗಿರೋದಂತೂ 100ಕ್ಕೆ 100 ನಿಜ. ಈ ಹಿಂದೆ ಅಂದರೆ ಒಂದು 8 ದಿನಗಳ ಹಿಂದಕ್ಕೆ ಹೋದರೆ ಸಂಪೂರ್ಣವಾಗಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬೆಂಗಳೂರಿನಲ್ಲಿ ಸ್ಥಗಿತಗೊಂಡಿತ್ತು. ಅದಾದ ಮೇಲೆ ಕಳೆದ 5 ದಿನಗಳಿಂದ ನಗರದ ಹೋಟೆಲ್ನಲ್ಲಿ ಸಿಲಿಂಡರ್ಗಳ ಅಭಾವ ಕಾಣ್ತಾ ಇದೆ. ಹೀಗಾಗಿ ಯಾವೆಲ್ಲ ರೀತಿಯಲ್ಲಿ ಸರ್ಕಸ್ನನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಆದರೆ ಕಳೆದ 2 ದಿನಗಳಿಂದ ಕೆಲವೊಂದು ಹೋಟೆಲ್ಗಳಲ್ಲಿ, ಅದು ಕೂಡ ಪ್ರಭಾವಿಗಳು ಮಾಲೀಕರಾಗಿರುವಂಥ ಹೋಟೆಲ್ಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು ಕಾಣ್ತಾ ಇಲ್ಲ. ಎಂದಿನಂತೆ ಹೋಟೆಲ್ಗಳು ಓಪನ್ ಮಾಡ್ತಾ ಇದ್ದಾರೆ. ಅವರ ಮೆನುನಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇಲ್ಲ, ಯಾವುದೇ ರೀತಿಯಾಗಿರುವಂಥ ಅಡ್ಡಿ ಆತಂಕ ಇಲ್ಲದೆ ಅವರೆಲ್ಲ ಸೇವೆಗಳು ಕೂಡ ನಡೀತಾ ಇರುವಂಥದ್ದು. ಎಲ್ಲ ಸೇವೆಗಳು ಕೂಡ ನಡೀಲಿ, ಅದಕ್ಕೆ ಇಲ್ಲಿ ಪ್ರಶ್ನೆ ಅಲ್ಲ. ಆದರೆ ಅವರಿಗೆ ಎಲ್ಲಿಂದ ಗ್ಯಾಸ್ ಸಿಲಿಂಡರ್ ಸಿಕ್ತು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ನಗರದ 3-4 ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಲಾರಿಗಳಲ್ಲಿ ಸಿಲಿಂಡರನ್ನು ಪೂರೈಕೆ ಮಾಡಿರುವಂಥದ್ದು. ಅದು ಕೂಡ 1 ಅಥವಾ 2 ಸಿಲಿಂಡರ್ಗಳನ್ನಲ್ಲ, ಬರೋಬ್ಬರಿ 40ರಿಂದ 50 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಅದ್ರ ಬಗ್ಗೆ ಆ ಹೋಟೆಲ್ ಮಾಲೀಕರ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಅದನ್ನು ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಅಂದರೆ ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿಯುವಂಥ ಕೆಲಸವನ್ನ ಆ ಗ್ಯಾಸ್ ಏಜೆನ್ಸಿಗಳು ಮಾಲೀಕರು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರುವಂಥದ್ದು. ಪ್ರಭಾವಿಗಳಿಗೆ, ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರಿಗೆ ಎಲ್ಲಿಂದ ಗ್ಯಾಸ್ ಸಿಗ್ತಾ ಇದೆ, ಇದೇ ರೀತಿಯಲ್ಲಿ ಸಣ್ಣ ಪುಟ್ಟ ಉದ್ದಿಮೆ ಮಾಡುವವರ ಗತಿ ಏನು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವಗೊಂಡಿರುವಂಥದ್ದು. ದೊಡ್ಡ ದೊಡ್ಡವರಿಗೆ ಸಿಗ್ತಾ ಇರುವಂಥ ರೀತಿಯಲ್ಲೇ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಸಿಕ್ಕರೆ
ಸಾರ್ವಜನಿಕರೇ ಸದ್ಯದ ಪರಿಸ್ಥಿತಿಯನ್ನ ಮತ್ತಷ್ಟು ತಿಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಇಟ್ಕೊಂಡಿರುವಂತವರೆಲ್ಲರೂ ಕೂಡ ಇದೀಗ ಪರದಾಡ್ತಾ ಇರುವಂತದ್ದು. ಸೌದೆ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ, ಬಾಯ್ಲರ್ಗಳ ಮೊರೆ ಹೋಗ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಮೇಲೆ ಅಡಿಗೆಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಮಾಡಿದ್ರೂ ಕೂಡ ಅವರಿಗೆ, ಆ ಗ್ರಾಹಕರಿಗೆ ಅವ್ರ ಹಿಂದೆ ಕೊಟ್ಟಂತಹ ಒಂದು ಟೇಸ್ಟ್ ಏನಿತ್ತು, ಆಹಾರದ ರುಚಿಯನ್ನು ಅವರಿಗೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಹಿಂದೆ 2-3 ದಿನಗಳ ಹಿಂದೆ ಆಹಾರ ಸಚಿವ KH ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಳಸಂತೆಯಲ್ಲಿ ನಾವು ಗ್ಯಾಸ್ಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕೇವಲ ಬಾಯಿ ಮಾತಿಗೆ ಮಾತ್ರ ಹೇಳಿದ್ರ ಅನ್ನುವಂತ ಒಂದು ಪ್ರಶ್ನೆಯು ಕೂಡ ನಮ್ಮನ್ನು ಕಾಡ್ತಾ ಇರುವಂತದ್ದು ಪೃಥ್ವಿ. ಅಲ್ಲ, ಇಲ್ಲಿ ಬರೀ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅವರಿಗೆ ಸಪ್ಲೈ ಆಗ್ತಾ ಇದೆಯಾ? ಇವನ್ ಡೊಮೆಸ್ಟಿಕ್ ಗ್ಯಾಸ್ ಅನ್ನು ಕೂಡ ಕದ್ದು ಮುಚ್ಚಿ ಕೊಡುವಂತ ಕೆಲಸ ಆಗ್ತಾ ಇದೆಯಾ? ಅವ್ರ ಬೇಡಿಕೆಗೆ ತಕ್ಕಂತೆ ಪೂರೈಸುವಂತ ಕೆಲಸ? ಮತ್ತೆ ಇದು ಜಾಸ್ತಿ ರೇಟಿಗೆ ಕೊಡ್ತಾ ಇದಾರಾ ಅಥವಾ ಮಾಮೂಲಿ ರೇಟಲ್ಲೇ ಅವರಿಗೆ ಸಪ್ಲೈ ಆಗ್ತಾ ಇದೆಯಾ? ಪೃಥ್ವಿ, ಈಗ ನಮ್ಮ ಬಳಿ ಇರುವಂತಹ ವಿಜುವಲ್ ಏನಿದೆ, ಆ ವಿಜುವಲ್ನಲ್ಲಿ ನಮಗೆ ಸಿಕ್ಕಿರುವಂಥದ್ದು ಕಮರ್ಷಿಯಲ್ ಸಿಲಿಂಡರ್ಗಳು ಮಾತ್ರ ಪೂರೈಕೆ ಆಗಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದರೆ ಎಷ್ಟು ಇದಕ್ಕೆ ರೇಟ್ ಎಷ್ಟು ಕೊಟ್ಟಿದ್ದಾರೆ, ಇದು ಎಲ್ಲಿಂದ ತರಿಸಿದ್ದಾರೆ, ಇದು ಡೊಮೆಸ್ಟಿಕ್ ಅಥವಾ ಬೇರೆ ಏನಾದರೂ ಅವ್ಯವಹಾರಗಳು ನಡೆದಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಈ ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುವಂಥವರು ಆಹಾರ ಇಲಾಖೆಯವರು ಮತ್ತು ಸ್ಥಳೀಯ ಪೊಲೀಸರು. ಅವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ಗೋಡೌನ್ಗಳನ್ನು ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಗ್ಯಾಸ್ ಏಜೆನ್ಸಿಗಳ ಗೋಡೌನ್ಗಳ ಮೇಲೆ ಪರಿಶೀಲನೆ ಮಾಡಿ ಇದರ ಮಾಹಿತಿಯನ್ನು ಬಯಲಿಗೆಳೆದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಎಲ್ರಿಗೂ ಕೂಡ ಒಂದು ವೇಳೆ ಗ್ಯಾಸ್ ಸಿಲಿಂಡರ್, ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಎಲ್ಲಾದರೂ ಗೋಡೌನ್ ಅಲ್ಲಿ ಸ್ಟಾಕ್ ಇದ್ರೆ ಅದನ್ನ ಸಮರ್ಪಕವಾಗಿ ನಗರದಲ್ಲಿರುವಂತಹ ಹೋಟೆಲ್ಗಳಿಗೆ ಅಥವಾ ಗೃಹ ಬಳಕೆಗೆ ಹಂಚಿಕೆ ಮಾಡಿದ್ರೆ ಸದ್ಯ ಉಂಟಾಗಿರುವಂತಹ ಈ ಒಂದು ಕ್ರೈಸಿಸ್ ಏನಿದೆ ಇದನ್ನ ಸಮಾಧಾನಕರವಾಗಿ ಎದುರಿಸೋದಕ್ಕೂ ಕೂಡ ದಾರಿ ಆಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈ ವಿಚಾರಣೆ, ಕಮರ್ಷಿಯಲ್ ಗ್ಯಾಸ್ ವಿಚಾರದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂತ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ.